ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವೀಕೆಂಡ್ ವಿತ್ ಸಿಂಧು. ಹಬ್ಬದ ಸೀಸನ್ ಹತ್ರ ಬರ್ತಾ ಇದೆ. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಸಿಂಪಲ್ ಆಗಿ ಕಡಿಮೆ ಐಟಮ್ಸ್ನ ಯೂಸ್ ಮಾಡಿಕೊಂಡು ನವಿಲ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ಹಬ್ಬಗಳ ಡೆಕೋರೇಷನ್ಗೆ ನೀವು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋಬೋದು. ಇದು ತುಂಬ ಸಿಂಪಲ್ ಮತ್ತು ತುಂಬ ಕಮ್ಮಿ ಐಟಮ್ಸ್ನ ಯೂಸ್ ಮಾಡ್ಕೊಂಡು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಇದನ್ನ ಯಾರು ಬೇಕಾದರೂ ಮನೇಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಫಸ್ಟಿಗೆ ಒಂದು ರಟ್ ಶೀಟ್ನ ತೊಗೊಂಡಿದ್ದೀನಿ. ಬಾತ್ಲ ಏಣಿ ತೊಗೊಂಡಿದ್ವಿ ನಾವು. ಅದರ ರಟ್ಟು ತುಂಬ ಉದ್ದ ಇತ್ತು. ಅದನ್ನು ಯೂಸ್ ಮಾಡಿಕೊಂಡು ನಾನು ಅದರಲ್ಲಿ ಒಂದು ಪೀಕಾಕ್ನ ಸ್ಕೆಚ್ ಹಾಕ್ಕೊಳ್ತಾ ಇದ್ದೀನಿ. ಆ ಸ್ಕೆಚ್ನ ಫ್ರೀ ಹ್ಯಾಂಡ್ ಡ್ರಾಯಿಂಗ್ ಥರ ಬಿಡಿಸ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನವಿಲಿನ ಬೇಸ್ ರೆಡಿ ಆಗಿದೆ. ಇಲ್ಲಿ ನಾನು 3 ಕಲರ್ ಶೀಟ್ಸ್ನ ತೊಗೊಳ್ತಾ ಇದ್ದೀನಿ. ಬ್ಲೂ, ಗ್ರೀನ್ ಮತ್ತು ಯೆಲ್ಲೋ ಕಲರ್. ಬ್ಲೂ, ಗ್ರೀನ್, ಯೆಲ್ಲೋ 3 ಒಂದೊಂದು ಶೀಟ್ನ ನಾನು ತೊಗೊಂಡಿದ್ದೀನಿ. 3 ಒಂದೊಂದು ಶೀಟ್ನಲ್ಲೇ ಈ ನವಿಲ್ ರೆಡಿ ಆಗುತ್ತೆ. ಮತ್ತು ಇಲ್ಲಿ ನಾನು KG ಕಾರ್ಡ್ಬೋರ್ಡ್ ತೊಗೊಂಡಿದ್ದೀನಿ. ಈ ಶೀಟು ಒಂದು ಶೀಟಿಗೆ 25 ರೂಪೀಸ್ ಆಗುತ್ತೆ. ತುಂಬ ದಪ್ಪ ಇರುತ್ತೆ ಇದು. ಈಗ ಬ್ಲೂ ಶೀಟ್ ತೊಗೊಂಡು ಬಾಡಿಗೆ ಬ್ಲೂ ಶೀಟ್ನ ಕಟ್ ಮಾಡಿ ಅಂಟಿಸ್ತಾ ಇದ್ದೀನಿ. ಈ ಥರ ಡಾರ್ಕ್ ಕಲರ್ಸ್ ತೊಗೊಂಡ್ರೆ ತುಂಬ ಚೆನ್ನಾಗಿ ಬ್ರೈಟಾಗಿ ಕಾಣುತ್ತೆ ನವಿಲು. ಈಗ ಹಾಫ್ ಬಾಡಿಗೆ ಈ ಬ್ಲೂ ಶೀಟ್ನ ಅಂಟಿಸ್ಕೊಳ್ತಾ ಇದ್ದೀನಿ ಫೆವಿಕಾಲ್ ಯೂಸ್ ಮಾಡಿಕೊಂಡು. ನೆಕ್ಸ್ಟ್ ಈ ಫೆದರ್ ಸೆಕ್ಷನ್ಗೆ ಇಲ್ಲಿ ನಾನು ಗ್ರೀನ್ ಕಲರ್ ಶೀಟ್ ತಗೊಂಡಿದ್ದೀನಿ. ಈ ಗ್ರೀನ್ ಶೀಟ್ನ ಕಟ್ ಮಾಡಿ ಅಂಟಿಸ್ತಾ ಇದ್ದೀನಿ. ಈಗ ಕಾಲ್ನ ಕಟ್ ಮಾಡ್ತಾ ಇದ್ದೀನಿ. ಇದಕ್ಕೆ ಯೆಲ್ಲೋ ಕಲರ್ ಶೀಟ್ನ ಅಂಟಿಸ್ಕೊಳ್ತಾ ಇದ್ದೀನಿ. ಬೀಕಿಗೂ ಅಷ್ಟೇ ಯೆಲ್ಲೋ ಕಲರ್ ಶೀಟ್ನ ಅಂಟಿಸ್ತಾ ಇದ್ದೀನಿ. ಈಗ ಫೆದರ್ಸ್ ಮಾಡೋಣ. ಫೆದರ್ಸ್ ಮಾಡೋದಕ್ಕೆ ಈ ಥರ ಒಂದು ಎಲೆ ಶೇಪ್ನಲ್ಲಿ ರಟ್ ಕಟ್ ಮಾಡಿಕೊಂಡು ಅದನ್ನ ಕಲರ್ ಶೀಟಲ್ಲಿ ಕಟ್ ಮಾಡ್ಕೋಬೇಕು. ಯೆಲ್ಲೋ ಮತ್ತು ಬ್ಲೂ ಕಾಂಬಿನೇಷನ್ ಮಾಡ್ತಾ ಇದ್ದೀನಿ, ನವಿಲ್ ಥರನೇ ಚೆನ್ನಾಗಿ ಕಾಣುತ್ತೆ ಅಂತ. ಈಗ ಬ್ಲೂ ಶೀಟಲ್ಲಿ ಈ ಥರ ಕಣ್ಣಿನ ಶೇಪ್ ಕಟ್ ಮಾಡ್ಕೊಳ್ತಾ ಇದ್ದೀನಿ.
ಈ ಎಲೆ ಶೇಪ್ನ ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಸೈಡೆಲ್ಲ ಈ ಥರ ಕಟ್ ಮಾಡಿಕೊಂಡ್ರೆ ಒಂಥರ ನ್ಯಾಚುರಲ್ ಆಗಿ ಫೆದರ್ಸ್ ಥರ ಕಾಣುತ್ತೆ. ಒಳಗೆ ಈ ಕಣ್ಣಿನ ಶೇಪ್ನ ಅಂಟಿಸ್ತಾ ಇದ್ದೀನಿ. ಇದೇ ಥರ ಫೆದರ್ಸ್ನ ರೆಡಿ ಮಾಡಿಕೊಂಡು ಈ ಬಾಡಿ ಗ್ರೀನ್ ಕಲರ್ ಬಾಡಿ ಮೇಲೆ ಒಂದೊಂದೇ ಅಂಟಿಸ್ಕೊಂಡು ಹೋಗಬೇಕು. ಮತ್ತು ನೆಕ್ ಪಾರ್ಟಿಗೆ ಯೆಲ್ಲೋ ಕಲರ್ ಶೀಟಲ್ಲೇ ನಾನು ಡಿಸೈನ್ ಮಾಡಿ ಅಂಟಿಸಿದ್ದೀನಿ. ಕಣ್ಣು ಮತ್ತು ಪುಕ್ಕನ ರೆಡಿ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟಾಗಿ ಫೆದರ್ಸ್ನ ಅಂಟಿಸ್ಕೊಂಡಾದ್ಮೇಲೆ ಈ ಥರ ಕಾಣುತ್ತೆ. ನೀವು ಬೇಕಂದರೆ ಇನ್ನೂ ಜಾಸ್ತಿ ಫೆದರ್ಸ್ನೂ ಮಾಡ್ಕೋಬೋದು. ಜಾಸ್ತಿ ಫೆದರ್ಸ್ನ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಕಡಿಮೆ ಸಮಯದಲ್ಲಿ ತುಂಬ ಕಡಿಮೆ ಐಟಮ್ಸ್ನ ಯೂಸ್ ಮಾಡಿಕೊಂಡು ಒಂದು ಬ್ಯೂಟಿಫುಲ್ ಆಗಿರೋ ನವಿಲ್ನ ಹೇಗೆ ಮಾಡೋದು ಅಂತ ತೋರಿಸಿದ್ದೀನಿ. ನೀವು ಇದನ್ನು ಮನೇಲಿ ಟ್ರೈ ಮಾಡಿ, ಹಬ್ಬದ ಸೀಸನಲ್ಲಿ ಆ ಕಡೆ ಈ ಕಡೆ ಇಟ್ಟು ಡೆಕೋರೇಟ್ ಮಾಡಿ ನೋಡಿ, ತುಂಬ ಚೆನ್ನಾಗಿ ಅನಿಸುತ್ತೆ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.